ಕೊಬ್ಬರಿ ಎಣ್ಣೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ತೆಂಗಿನಕಾಯಿ ಎಲ್ಲ ಒಡೆದು ಮಿಕ್ಕಿರುತ್ತಲ್ಲ, ಪೂಜೆ ಕೊಡ್ತಿರೋದು, ಸಾಂಬಾರು ಕೊಡ್ತಿರೋದೆಲ್ಲ ಮಿಕ್ಕಿರೋ ತೆಂಗಿನಕಾಯಿನ ಕಟ್ ಮಾಡಿ ಇವಾಗ ಅದರಲ್ಲಿ ಎಣ್ಣೆ ಮಾಡೋದನ್ನ ಹೇಳ್ಕೊಡ್ತೀನಿ. ಎಲ್ಲರಿಗೂ ನೋಡ್ಕೊಳ್ಳಿ. ಫಸ್ಟ್ ಕೊಬ್ಬರಿ ಎಲ್ಲ ಕಟ್ ಮಾಡಿ ಈ ತರ ಮಾಡಿಟ್ಕೊಬೇಕು. ಆಮೇಲೆ ಜಾರ್ ಎತ್ಕೊಂಡು ಜಾರ್ಗೆ ಕೊಬ್ಬರಿ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಬೇಕು. ಇವಾಗ ನಾನು ರುಬ್ತೀನಿ. ತೆಂಗಿನಕಾಯಿನ ಈ ತರ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ನೀವು ನೋಡಿ ಈ ತರ ರುಬ್ಬಿಟ್ಕೊಳ್ಳಿ. ಆಮೇಲೆ ಒಂದು ಬಟ್ಟೆ ತಗೊಂಡು ಇದನ್ನ ಹಾಲನ್ನೆಲ್ಲ ಇದ್ರಲ್ಲಿ ಹಾಕೊಳ್ಳಿ. ಮತ್ತೆ ಬಟ್ಟೆ ತಗೊಂಡು ಈ ತರ ಹಾಲೆಲ್ಲ ತಗೊಳ್ಳಿ. ಈ ಹಾಲೆಲ್ಲ ಹಿಂಗೆ ಇಸ್ಕಿ ತಗೊಳ್ಳಿ. ಹಾಲೆಲ್ಲ ಈ ತರ ತಗೊಂಡಿದ್ದಾದ್ಮೇಲೆ ಇದನ್ನ ಒಂದು ಪ್ಲಾಸ್ಟಿಕ್ ಬಾಟಲ್ಗೆ ಒಯ್ದಿಟ್ಕೊಳ್ಳಿ. ಈ ತರ ರುಬ್ಬಿಟ್ಕೊಂಡು ಈ ತರ ಒಂದು ಬಾಟ್ಲಿಗೆ ಹಾಕಿಟ್ಟಿದ್ದೀನಿ. 5-6 ಅವರ್ ಆದ್ಮೇಲೆ ಮೇಲೆಲ್ಲ ಗಟ್ಟಿ ಬಂದು ಕೆಳಗಡೆ ನೀರು ಬರುತ್ತೆ. ಆ ಬಾಟ್ಲಲ್ಲಿ ಅದು ಗಟ್ಟಿ ಎಲ್ಲ ಮೇಲೆ ಬಂದ್ಮೇಲೆ ನೀರು ಕೆಳಗಡೆ ಇರುತ್ತೆ. ಆವಾಗ ಈ ತರ ಒಂದು ಸ್ಪೂನ್ ನ ತಗೊಂಡು ಈ ತರ ನೀರೆಲ್ಲ ಹೋದ್ಮೇಲೆ ಮೇಲೆ ಕ್ಯಾಪ್ ತೆಗೀರಿ. ಇದೆಲ್ಲ ಒಂದು ಪಾತ್ರೆಗೆ ಈ ತರ ಹಾಕೊಂಡ್ಬಿಡಿ. ನೀರೆಲ್ಲ ಹೋದ್ಮೇಲೆ ಈ ತರ ಪಾತ್ರೆಗೆಲ್ಲ ಹಾಕೊಂಡ್ಬಿಡಿ. ಇದಾದ್ಮೇಲೆ ಈ ತರ ಎಲ್ಲ ಉಯ್ದಿದ್ದಾದ್ಮೇಲೆ ಚೆನ್ನಾಗಿ ಕಲಿಸ್ತಾನೇ ಇರ್ಬೇಕು. ನಮ್ಗೆ ಎಣ್ಣೆ ಬರೋವರೆಗೂ ಈ ತರ ನಾವು ಕಲಿಸ್ತಾನೆ ಇರ್ಬೇಕು. ಈ ತರ ಗಟ್ಟಿ ಆದ್ಮೇಲೆ ಸ್ವಲ್ಪ ಗ್ಯಾಸ್ನ ಕಡಿಮೆ ಇಟ್ಬಿಡಿ. ಅದು ಎಗರುತ್ತೆ, ಅದ್ರಗೋಸ್ಕರ ಕಡಿಮೆ ಇಟ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ನಾವ್ ಈ ತರ ಕಲಿಸ್ತಾ ಇರೋಣ. ಬಾಣ್ಲಿನಲ್ಲಿ ಮಾಡಿದ್ರೆ ಎಲ್ಲ ಕಡೆ ಎಗರುತ್ತೆ, ಅದಕ್ಕೆ ಈ ತರ ಪಾತ್ರೆ ಯೂಸ್ ಮಾಡ್ಕೊಬೇಕು ನಾವು. ಈ ತರ ಗಟ್ಟಿ ಆಗುತ್ತೆ. ಮಾಡ್ತಾ ಎಗರುತ್ತೆ ಅಂದ್ಬಿಟ್ಟು ನಾನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೆ, ಸಿಮ್ಮಲ್ಲಿ ಇಟ್ಬಿಟ್ಟು. ಆಮೇಲೆ ಇವಾಗ ಪ್ಲೇಟ್ ತೆಗ್ದಿದ್ದೀನಿ. ಈ ತರ ಗಟ್ಟಿ ಆಗಿದೆ. ಮತ್ತೆ ಇವಾಗ ನಾವು ಕೈ ಆಡಿಸ್ಬೇಕು. ಈ ತರ ಇವಾಗ ನೋಡಿ ಕಾಯಿಸ್ತಾ ಪ್ಲೇಟ್ ಮುಚ್ಚಿಬಿಟ್ಟಿದ್ನಲ್ವಾ, ಅದು ಎಗರುತ್ತೆ ಅಂದ್ಬಿಟ್ಟು ಕಾಯಿಸ್ತಾ ನೋಡ್ರಿ ಎಣ್ಣೆ ಹೆಂಗ್ ಬಿಡ್ತಾ ಇದೆ. ಇವಾಗ ನೋಡಿ ಈ ತರ ಬಿಸಿ ಇರೋವಾಗ್ಲೇನೆ
ಇವಾಗ ಎಣ್ಣೆ ಆಯ್ತಾ, ಮನೆಯಲ್ಲೇ ಮಾಡಿರೋ ಕೊಬ್ಬರಿ ಎಣ್ಣೆ ನೋಡಿ, ನೀವು ಟ್ರೈ ಮಾಡಿ. ಯಾವುದೇ ಕೆಮಿಕಲ್ ಇಲ್ಲ, ಏನೂ ಇಲ್ಲ, ಫ್ರೆಶ್ ಆಗಿ ಮಾಡಿರೋ ಕೊಬ್ಬರಿ ಎಣ್ಣೆ.